ವೈಫ್ ಬಂದ ತಕ್ಷಣ ಏನು ಹೇಳಿದರು? ಏನು ಹೇಳ್ತಾರೆ, ಲವ್ ಯು ಅಂತಾರೆ. ನಾನು ಲವ್ ಯು ಟು ಅಂತಂದೆ. ತುಂಬ ಖುಷಿ ಆಯಿತು. ಒಳಗಡೆ ಇರಬೇಕಂದ್ರೆ ನಾನು ಇಲ್ಲಿಂದ ಹೊರಗಡೆಯಿಂದ ಬಿಗ್ ಬಾಸ್ ನೋಡಬೇಕಾದ್ರೆ ಏನು ನಾಟಕ ಮಾಡ್ತಾರೆ ಗುರು, ಏನು ಇನ್ನೊಂದು 2 ವಾರ 3 ವಾರದಲ್ಲಿ ಆಚೆ ಬರ್ತಾರೆ, ಯಾಕೆ ಇಷ್ಟು ನಾಟಕ ಮಾಡ್ತಾರೆ. 6ನೇ ವಾರಕ್ಕೆ ಲೆಟ್ರ್ ಬಂದಾಗೆ ಕಣ್ಣಲ್ಲೆಲ್ಲ ನೀರು ಬಂದುಬಿಟ್ಟಿತ್ತು ನನಗೆ. ಅದಾದಮೇಲೆ ಇನ್ನು ಫ್ಯಾಮಿಲಿ ಬಂದಾಗಂತೂ ನೆಕ್ಸ್ಟ್ ಲೆವೆಲ್ಲು. ಆವಾಗ ಗೊತ್ತಾಯಿತು ಇದು ನಾಟಕ ಅಲ್ಲ, ಅಲ್ಲಿ ಆ ಫೀಲ್ ಬರಬೇಕು, ಇದು ಆ ಫೀಲ್ ಎಲ್ರಿಗೂ ಗೊತ್ತಾಗಬೇಕು ಅಂದರೆ ಅಲ್ಲಿ ಬದುಕಬೇಕು ಒಳಗಡೆ, ಅವಾಗೇ ಗೊತ್ತಾಗೋದು. ಯಾಕಂದರೆ ಹೊರಗಡೆ ಇರಬೇಕಂದ್ರೆ ನಾವು ಟ್ರಿಪ್ಪು ಅದು ಇದು ಕೆಲಸದ ಮೇಲೆಲ್ಲ ಹೋಗಿರ್ತೀವಿ, ಬಟ್ ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ವೀಡಿಯೋ ಕಾಲಲ್ಲಿ ಇರ್ತೀವಿ. ಬಟ್ ಅಲ್ಲಿ ಒಳಗಡೆ ಇರಬೇಕಂದ್ರೆ ಏನು ನಮಗೇನು ಎಂಟರ್ಟೈನ್ಮೆಂಟ್ ಇರೋಲ್ಲ, ಬರೀ ಟಾಸ್ಕು, ಚಟುವಟಿಕೆ, ನಾಮಿನೇಷನ್ನು, ಒಂದು ಜಗಳ, ಎಷ್ಟು ಅಂತ ಮಾತಾಡ್ತೀರಾ. ಇವಾಗ ನಿಮ್ಮ ಜೊತೆ ಒಂದು 2 ದಿನ ಇದ್ದರೆ 2 ದಿನ ಮಾತಾಡೋದು, 3ನೇ ದಿನ ಏನು ಮಾತಾಡ್ತೀರಾ, ಅಲ್ಲಿರೋದೇ ಮಾತಾಡಬೇಕು. ಸೊ ಅದೆಲ್ಲ ಬಿಟ್ಟು ಫ್ಯಾಮಿಲಿ ಬಂದಾಗ ಅದು ನೆಕ್ಸ್ಟ್ ಲೆವೆಲ್ ಫೀಲ್ ಆಗುತ್ತೆ. ಆವಾಗ ಗೊತ್ತಾಯಿತು ಯಾವುದೂ ನಾಟಕ ಅಲ್ಲ. ಆಮೇಲೆ ಬಿಗ್ ಬಾಸ್ ಇಷ್ಟು ಸೀಸನಲ್ಲಿ ಒಳಗಡೆ ಇದ್ದಿದ್ದು ಕಂಟೆಸ್ಟೆಂಟ್ ಪ್ರತಿಯೊಬ್ಬರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗೋದು. ತುಂಬ ಕಷ್ಟ, ಈಸಿ ಅಂತೂ ಇಲ್ಲ ಒಳಗಡೆ ಇರೋದು. ನೀವು ಫ್ರೆಂಡ್ಶಿಪ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಲ್ಲಿ ಯಾರನ್ನು ಮಾಡ್ತೀರಾ? ಪ್ರತಿಯೊಬ್ಬರ ಜೊತೆನೂ ಮಾಡ್ತೀನಿ, ಕ್ಲೋಸ್ ಆಗಿ. ಅಭಿ, ಸ್ಪಂದನ, ಮಾಳು, ಕಾವ್ಯ, ಗಿಲ್ಲಿ, ರಘು ಸರು, ಮಂಜು ಭಾಷಿಣಿಯವರು, ರಾಶಿ, ಸೂರಜ್ಜು, ರಕ್ಷಿತಾ, ಇನ್ಯಾರಿದ್ದಾರೆ ಎಲ್ಲರೂ. ಸೊ ಏನಾದರೂ ಕನಸಿದೆಯಾ ಧನುಷಿಗೆ? ಯಾಕಂದರೆ ನೀವು ಮಾತಿನಲ್ಲಿ ಹೇಳ್ತಾ ಇರಬೇಕಾದ್ರೆ ಹೇಳಿದರೆ ಅಭಿಮಾನಿಗಳಿಂದಲೇ ನಾವಿರೋದು ಅಂತ ಹೇಳ್ತಾ ಇದ್ರಿ. ಸೊ ಮುಂದೆ ನಿಮ್ಮ ಒಂದು ಸಿನಿಮಾದ ಜೊತೆಗೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಹೇಗೆ? ನಾನು ಮೊದಲಿಂದನೂ ಲೈಕ್ ಒಂದು ಹೆಜ್ಜೆ ಮೇಲೆ ಬರಬೇಕು ಅಂತಂದ್ರೂ ನನ್ನ ಕಷ್ಟ ಅನ್ನೋದಕ್ಕಿಂತ ನನ್ನ ಬೆಳೆಸಿ ನಮ್ಮ ಮನೇಲೇ ನನಗೆ ಮರ್ಯಾದೆ ಕೊಡಿಸಿದ್ದಂದ್ರೆ ಜನರೇ. ಅವರಿಂದನೇ ನಾನು ಬೆಳೆದಿರೋದು, ಅವರಿಂದನೇ ಈ ಮಟ್ಟಕ್ಕೆ ಬಂದಿರೋದು. ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದಕ್ಕೆ ಇನ್ನೊಂದು ಹೆಜ್ಜೆ ಇಡಬೇಕು ಅಂತಂದ್ರೂ ಅವರೇ ನನಗೆ ಸಪೋರ್ಟ್ ಮಾಡಬೇಕು. ನಾನೇನೋ ಕಷ್ಟಪಡ್ತೀನಿ, ನಾನೇನೋ ಮಾಡ್ತೀನಿ ಅನ್ನೋದಕ್ಕಿಂತ ಅವ್ರು ನನಗೆ ಸಪೋರ್ಟ್ ಮಾಡಿದ್ರೆ ಬೆಳಿತೀನಿ ಹೊರತು ಇಲ್ಲಾಂದರೆ ಇಲ್ಲ. ಸೊ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ತುಂಬ ಜನ ವೆಯ್ಟ್ ಲಾಸ್ ಆಗ್ತಾರೆ. ಸೊ ನೀವೆಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ ಅಂತ? ಆಗಿರ್ಬೋದು, ನಾನು ಚೆಕ್ ಮಾಡಿದ್ರೆ ಸುಮ್ಮನೆ ಯಾಕೆ ಅದೊಂದು ನೋಡಿದ್ರೆ ಟೆನ್ಷನ್ ಆಗುತ್ತೆ ಅಂದ್ಬಿಟ್ಟು ಚೆಕ್ ಮಾಡೋಕೆ ಹೋಗಲಿಲ್ಲ. ಒಂದು ಆಗಿರ್ಬೋದು, ಒಂದು 10 kg ಕಮ್ಮಿ ಆಗಿರ್ಬೋದು. ಓಕೆ, ಈಗ 6 ಜನ ಹೆಸರು ಮಾತ್ರ ತಗೋತೀನಿ. ಅವರಲ್ಲಿ ನಿಮಗೆ ಇಷ್ಟ ಆದಂಥ ಗುಣ, ಇಷ್ಟ ಆಗದಿರುವಂಥ ಗುಣಗಳು ಹೇಳ್ಬಿಡಿ. ಗಿಲ್ಲಿ ತುಂಬ ಆ್ಯಕ್ಟಿವ್ ಇದ್ದಾನೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ, ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾನೆ. ಆಮೇಲೆ ಏನಾದರೂ ಒಂದು ಸಾಂಗು, ಏನಾದರೂ ಒಂದು ಬರಿಬೇಕು ಅಂತ ಅಂದಾಗ ಒಬ್ಬರನ್ನ ರೋಸ್ಟ್ ಮಾಡಬೇಕು ಅಂದರೆ ನಮ್ಗೆ ಯಾರ ತಲೆಗೂ ಅಷ್ಟು ಆ ಥರ ಬರ್ತಿರಲಿಲ್ಲ. ಅವ್ನ ತಲೆಯಲ್ಲಿ ಪಟ್ ಅಂತ ಬರೋದು, ಅದೊಂದು ಅವ್ನಿಗೆ ಅಡ್ವಾಂಟೇಜು. ಕೆಟ್ಟ ಗುಣ ಅಂದರೆ ಇನ್ನೊಬ್ರ ಕಾಲನ್ನ ಜಾಸ್ತಿ ಎಳಿತಿದ್ದೆ, ಅದೊಂದೇ. ಅದು ಬಿಟ್ಟರೆ ಇನ್ನೆಲ್ಲ ನನಗೆ ಅವ್ನಿಗೆ ಆರಾಮಾಗಿದ್ವಿ, ತುಂಬ ಜಾಲಿ ಮಾಡ್ತಿದ್ವಿ ಒಳಗಡೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಅಶ್ವಿನಿ ಕೋಪದಲ್ಲಿ ಜಾಸ್ತಿ ಮಾತಾಡ್ತಿದ್ರು, ಅಂದರೆ ಕೋಪದಲ್ಲಿ ಮಾತಿನ ಬರದಲ್ಲಿ ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಿತ್ತು. ಒಳ್ಳೆ ಗುಣ ಅಂದರೆ ಪ್ರತಿಯೊಬ್ಬರನ್ನು ಅವ್ರ ಜೊತೆ ಕ್ಲೋಸ್ ಆಗಿರೋರು ಯಾರೇ ಇದ್ರೂ ಅವ್ರು ಬಿಟ್ಕೊಡಲ್ಲ. ಅವ್ರು ಆ ಜಗಳದಲ್ಲಿ ಅವ್ರದ್ದೇ ತಪ್ಪಿದ್ರು ಅವ್ರ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡೋರು, ಅದು ಅವ್ರ ಒಳ್ಳೆ. ರಕ್ಷಿತಾ ಪಟಾಕಿ, ಅವಳು ತುಂಬ ಜಾಸ್ತಿ ಮಾತಾಡ್ತಾಳೆ, ತುಂಬ ಓವರ್ ಆ್ಯಕ್ಟಿವು, ಒಳ್ಳೆ ಹುಡುಗಿ. ಕೆಟ್ಟ ಗುಣ ಅಂದರೆ ಅದೇ ಅವರು ಅಲ್ಲಿ ಕನ್ನಡ ಕ್ಲೀನಾಗಿ ಆ ಭಾಷೆ ಇಡ್ತಾ ಇಲ್ಲದಿರೋದ್ರಿಂದ ಏನಾದರೂ ಒಂದು ರೀಸನ್ ಕೊಡಬೇಕಾದ್ರೆ ಅವಳು ಕ್ಲೀನಾಗಿ ಕೊಡೋಕ್ಕೆ ಬರ್ತಿರ್ಲಿಲ್ಲ. ಅದೊಂದೇ ಲೈಕ್ ಅಲ್ಲಿ ಒಳಗಡೆ ನಮ್ಮ ಸುತ್ತಮುತ್ತ ಇರಬೇಕಾದ್ರೆ ಅವಳಿಗೆ ಬ್ಯಾಡ್ ಅಂತ ಅನಿಸಿದಂದರೆ ಆ ಕ್ಲೀನಾಗಿ ರೀಸನ್ ಕೊಡದೆ ನಾಮಿನೇಟ್ ಮಾಡ್ತಿದ್ದಲ್ಲ, ಅದೊಂದೇ. ರಘು ಸರು ನಾನು ತುಂಬ ಇಷ್ಟಪಟ್ಟು ಲೈಕ್ ಲಾಸ್ಟಲ್ಲಿ ಒಂದು ಅವ್ರಿಗೂ ಹೇಳಿದ್ದೆ, ಸ್ಟಾರ್ಟಿಂಗ್ ಅವ್ರು ಬಂದಮೇಲೆ ಕ್ಯಾಪ್ಟನ್ಸಿ ಅದೇನೋ ಇತ್ತು ಅನ್ನೋದ್ರಿಂದ ನನಗೂ ಅವ್ರಿಗೂ ಅಷ್ಟು ವೈಬ್ ಸೆಟ್ ಆಗಿರಲಿಲ್ಲ. ಅದಾದಮೇಲೆ ಅವ್ರು ಬಂದು ನಾನು 4 ವಾರ ಆದಮೇಲೆ ಅವ್ರ ಜೊತೆ ಕ್ಲೋಸ್ ಆದೆ. ಒಳ್ಳೆಯ ಗುಣ ಬಂದು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಪ್ರತಿಯೊಬ್ಬರನ್ನೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಅವರಷ್ಟು ದೊಡ್ಡವರಾಗಿರೋ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ತಾರೆ. ಕೆಟ್ಟ ಗುಣ ಅಂದರೆ ಏನಿರ್ಬೋದು, ನನ್ನ ಪ್ರಕಾರ ಏನೂ ಇಲ್ಲ. ಬೇಗ ಇನ್ಫ್ಲುಯೆನ್ಸ್ ಆಗ್ತಿದ್ರು ಅಂತ ಅನಿಸುತ್ತೆ ಅಷ್ಟೆ. ಕಾವ್ಯ ಅವಳ ಪಾಯಿಂಟ್ ಕ್ಲೀನಾಗಿ ಮಾತಾಡೋಳು. ಏನೇ ಟಾಪಿಕ್ ಬಂದರೂ ಎಷ್ಟು ಮಾತಾಡಬೇಕು ಅಷ್ಟರಲ್ಲಿ ಅವಳ ಟಾಪಿಕ್ನ ಕ್ಲೀನಾಗಿ ಕನ್ವೆ ಮಾಡ್ತಿದ್ಲು. ಅವಳಿಗೂ ಅದೇ ಅವಳ ತಂಟೆಗೆ ಹೋದಾಗ ಕೋಪ ಜಾಸ್ತಿ ಮಾಡ್ಕೊಳೋಳು, ಅದೊಂದು ಸ್ವಲ್ಪ ಕೆಟ್ಟ.
ಧ್ರುವಂತೂ ತುಂಬ ಒಳ್ಳೆ ಮನುಷ್ಯ. ಏನಾದರೂ ಇಲ್ಲ ಈ ಲಾಸ್ಟಲ್ಲಿ ಉಸ್ತುವಾರಿ ಅಂತ ಬರುತ್ತೆ ಲಾಸ್ಟ್ ಗೇಮಲ್ಲಿ, ಅದರಲ್ಲೂ ಫಸ್ಟ್ ಕೇಳಿದ್ದು ನಾನು ಅವನ್ನೇ, ನನಗೆ ಉಸ್ತುವಾರಿ ನೀನು ಮಾಡ್ತೀಯಾ ಅಂತ. ಆ ಥರ ಒಂದು ನಂಬಿಕೆ ಕೊಟ್ಟು ಏನಾದರೂ ಮಾಡಬೇಕು ಅಂತಂದರೆ ಅವ್ನು ನಂಬೋದು. ಕೆಟ್ಟ ಗುಣ ಅಂದರೆ ಸ್ವಲ್ಪ ಕೋಪ ಬಂದಾಗ ಜಾಸ್ತಿ ಓವರ್ ಆ್ಯಕ್ಟಿವ್ ಆಗಿಬಿಟ್ಟು ಜಾಸ್ತಿ ಮಾತಾಡ್ತಿದ್ರು, ಅದೊಂದು ಕೆಟ್ಟ. ಸರ್ ಥ್ಯಾಂಕ್ ಯು. ಫೈನಲಿ ಒಳ್ಳೇದಾಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ ಬರಲಿ. ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀರಾ, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸು, ಒಂದು ಒಳ್ಳೆ ಡೈರೆಕ್ಟರ್ ನಿಮ್ಮ ಕೈಗೆ ಸಿಗಲಿ ಅನ್ನೋದೇ ನಮ್ಮ ಆಶೆ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಒಳ್ಳೇದಾಗಲಿ.